ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ ಎಂ ಆಯುತ ಮಲ್ಲಪ್ಪ ಜೊತೆವರು. ಇವತ್ತು ವಿಶೇಷವಾಗಿ ನಮ್ಮ ಬಸವನಗೌಡ ಪಾಟೀಲ್ ಯತ್ನಾಳರ ಕುರಿತಾಗಿ ಒಂದಿಷ್ಟು ಮಾತುಗಳು. ಈಗಾಗಲೇ ಯಾಕೋ ಏನೋ ಅವರು ಅತಿಯಾದಂತಹ ತಮ್ಮ ವಾಚಾಳಿತನದಿಂದ ವ್ಯಕ್ತಿತ್ವವನ್ನು ದಿನ ದಿನಕ್ಕೆ ಕಳ್ಕೊಳ್ತಾ ಇದ್ದಾರಾ, ಅಥವಾ ಜನರಿಂದ ದೂರ ಸೇರ್ತಾ ಇದ್ದಾರಾ, ಅಥವಾ ಜನರಿಗೆ ಹತ್ತಿರ ಆಗ್ತಾ ಇದ್ದಾರಾ? ನಿಜವಾಗಿ ಜನ ಮಾನಸಿಕವಾಗಿ ಇವರು ಏನು ಇವತ್ತು ಬಯಸ್ತಾ ಇದ್ದಾರೆ, ಯಾವುದೇ ವಾದಿಗಳಿರಲಿ, ಯಾವುದೇ ಹಿಂದುತ್ವವಾದಿ ಇರಲಿ, ಮುಸ್ಲಿಮತ್ವವಾದಿ ಇರಲಿ, ಯಾರೂ ಇರಲಿ, ತಮ್ಮ ಮೂಲಭೂತವಾದಿತನವನ್ನು ಅಥವಾ ತಮ್ಮದೇ ಶ್ರೇಷ್ಠ ಅನ್ನುವಂಥ ವಾದ ಮಾಡುವಂಥ ಜನರು ಯಾರೂ ಇದ್ದರು. ಅವ್ರೊಳಗೆ ಇವರು ಇನ್ನಷ್ಟು ಜೋರಾಗಿ ಪೂರ್ತಿಯಾಗಿ ಮೂಲಭೂತವಾದಿ ಆಗ್ತಾಯಿದ್ದಾರೆ ಅಂತ. ಮತ್ತು ಯಾವುದೇ ನೋಡ್ರಿ, ಯಾವುದೇ ಡಿಸಿಷನ್ನು ಸಡನ್ನಾಗಿ ತೆಗೆದುಕೊಳ್ಳುವಂಥ ರೀತಿಯಿಂದಾಗಿ ಇವತ್ತು ಒಂದು ಕಾಲಕ್ಕೆ ಇವರು ಮುಸ್ಲಿಮರನ್ನು ಪ್ರೀತಿ ಮಾಡ್ತಾಯಿದ್ರು, ಅವ್ರ ಜೊತೆಗೆ ಕೂಡಿ ಬೆಳೆದವರು, ರಾಜಕೀಯ ಮಾಡ್ಕೊಂಡವರು, ಅವರೆಲ್ಲ ಹಬ್ಬದ ದಿನಗಳಲ್ಲಿ ಅವ್ರ ಜೊತೆಗೆ ಬೆರೆತವರು. ಅವ್ರ ಹಿಂದಿನ ಒಂದು ಇತಿಹಾಸವನ್ನು ನೋಡಿದಾಗ ಒಬ್ಬ ಲಿಬ್ರಲ್ ಇದ್ದಂಥ ವ್ಯಕ್ತಿ ಹೀಗಾಗಿ ಇಷ್ಟೊಂದು ಹೆಂಗೆ ಪರಿವರ್ತನೆ ಆದರು, ಕೊನೆಗೆ ನಮ್ಮ ಮುಸ್ಲಿಮರು ಹೋಟ್ ಬೇಡಪ್ಪ ಅನ್ನೋಷ್ಟು ಮಟ್ಟಿಗೆ ಆದರು. ಅವೆಲ್ಲ ಮಾತುಗಳು ನೋಡಿದಾಗಂತಿ ಅದರಂತೆ ಅವ್ರ ನಾಲಿಗೆಗೆ ಅಂತ ಏನು ಹೇಳುತ್ತಿಲ್ಲ, ತಾಳಿಲ್ಲ, ತಂತಿಲ್ಲ, ಅಪ್ಪು ಹುಟ್ಟಿದ್ರೆ ಅವು ಹುಟ್ಟಿದ್ರೆ ಅನ್ನೋಂಥ ಭಾಷೆ, ಒಬ್ಬ ಸಾರ್ವಜನಿಕ ರಂಗದಲ್ಲಿ ಇದ್ಕೊಂಡು ದೊಡ್ಡ ವ್ಯಕ್ತಿಯಾಗಿ ಬೆಳ್ಕೊಂಡಂಥ ವ್ಯಕ್ತಿ ಇವತ್ತು ತೀವ್ರವಾದಿ ಆಗುವಂಥ ವ್ಯಕ್ತಿಯಾಗಿ ಪರಿವರ್ತನೆ ಆಗಿದ್ದು ಮಾತ್ರ ಅತ್ಯಂತ ನೋವಿನ ಸಂಗತಿ. ಇದು ಶಬಾಷ್ಗಿರಿ ಕೊಡುವಂಥದ್ದಲ್ಲ. ಯಾಕೆಂದರೆ ಇತಿಹಾಸವನ್ನು ಬಲ್ಲಂಥವ್ರಿಗೆ ಗೊತ್ತಾಗ್ತದೆ. ಅದು ಪೂರ್ತಿಯಾಗಿ ಯಾಕಪ್ಪ ಅಂತಂದ್ರೆ ಈ ಅತಿಯಾದಂತಹ ಒಂದು ಯಾವುದೋ ವಾದ ಆಗೋದು ತೊಂದರೆ ಆಗೋದ್ರಲ್ಲಿ ಎರಡು ಮಾತಿಲ್ಲ. ಈಗ ನೋಡ್ರಿ, ಈ ನಮ್ಮ ಯಡಿಯೂರಪ್ಪನವರಿಂದ ಅಲ್ಲೇ ಆಗಿರ್ಬೋದು, ಇವ್ರು ಇಲ್ಲ ಅಂತಲ್ಲ, ಆದರೆ ಅದನ್ನು ವಿರೋಧಿಸುವಂಥದ್ದು ಮಾಡುವಂಥದ್ದು ಹಾದಿಗಳು ಸಾಕಷ್ಟಿದ್ದು. ಆದರೂ ಅವ್ರ ಜೊತೆಗೆ ಪಕ್ಷದಲ್ಲಿ ಇರುವವರೆಗೆ ಜಿದ್ದಿ ಮಾಡ್ತಾನೆ ಬಂದರು. ಇವತ್ತು ಇದ್ದಾರೆ, ಇಲ್ಲ ಅಂತಲ್ಲ. ಅದರಿಂದ ಏನಾಯಿತು ಒಟ್ಟು ಪರಿಣಾಮ ಗೊತ್ತಿತ್ತು ಅವ್ರಿಗೆ. ಮತ್ತು ಇವರಿಂತಿದ್ದಂಥವರು ಅತ್ಯಂತ ಅನಿವಾರ್ಯ ಸಮಯದಲ್ಲಿ ಹಿಂದೆ ಸರಿತಾರಂತಾರೆ. ಇದರಿಂದ ಯಾರಿದ್ದರು, ಯಾರು ಬೆಂಬಲಿತ್ತು ಇವರಿಗೆ ಅವ್ರು ಸ್ವತಃ ಗೊತ್ತದ. ಅವರೆಲ್ಲರೂ ಇವರನ್ನು ಮುಂದೆ ತಾವು ಟಾರ್ಗೆಟ್ ಮಾಡಿಕೊಂಡು ಕೊನೆಗೆ ಇವ್ರನ್ನ ಉಚ್ಚಾಟನೆ ಮಾಡೋ ಒಂದು 6 ವರ್ಷದೊಳಗೆ ಹಿಂದಿದ್ರೆ ಇವತ್ತು ಮರಳಿ ಮಾಡ್ತೀನಿ ಅನ್ನೋಂಥ ಜನ ಎಷ್ಟು ಮಟ್ಟಿಗೆ ಅದರಲ್ಲಿ ಯಶಸ್ವಿ ಆಗ್ತಾರಂತ. ಯಾಕಂದ್ರೆ ಸ್ವತಃ ಇವ್ರು ನಾಲಿಗೆ ಮೇಲೆ ಹಿಡ್ತಾನೆ ಇಲ್ಲ. ಏನಾದರೂ ಮಾಡಿ ಅವ್ರು ಒಳಗೆ ತೊಗೋಬೇಕಪ್ಪ, ಮಾಡಬೇಕು, ನಮ್ಮೊಳಗೆ BJP ತರಬೇಕಂದ್ರೆ ಅಲ್ಲೂ ಇರ್ತಾ ಇಲ್ಲ ಅವರು. ಈಗಾಗಲೇ ಹಿಂದೆ ಬೇರೆ ಬೇರೆ ಪಕ್ಷದಲ್ಲಿ ಸುತ್ತಾಕಿ ಬಂದಿದ್ದಾರೆ. ಮತ್ತು ಬೇರೆ ಈ ಒಂದು ಸಡನ್ ಡಿಸಿಷನ್ನು, ಡಿಸಿಷನ್ನು, ಏನೋ ಒಂದು ಪಿತ್ತಾಳಿತವಾಗಿ ಬಂದಿದ್ದ ಆಸ್ತಿ ಇರ್ಬೋದು, ಮತ್ತೇನೋ ಆಗಿರ್ಬೋದು, ಒಂದಿಷ್ಟು ಅನುಕೂಲಗಳಿದ್ದಾಗ ಒಬ್ಬ ಒಳ್ಳೆಯ ನಾಯಕನಾಗಿ ಬೆಳೆಯುವಂಥ ಸಾಧ್ಯತೆಗಳಿದ್ದಾಗ ಜಡಿಲಿಲ್ಲ. ಯಾಕಂತ ಇವತ್ತು ಮುಸಲ್ಮಾನರ ಕಂಡ್ರೆ ಏನಪ್ಪ ಹಾವ ತುಳಿದಂಗೆ ಮಾತಾಡ್ತಾ ಇರ್ತಾರೆ. ಆ ಭಾಷೆನಲ್ಲಿ ಪ್ರಯೋಗ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಜೊತೆಗಾರರ ಜೊತೆ ಬೆಳೆದಂಥ ಇರ್ಬೋದು, ತಪ್ಪು ಎಲ್ಲರೂ ನಡೆದವು. ಯಾರು ಶುದ್ಧದಾರ ರಾಜಕಾರಣದಲ್ಲೇ ಒಬ್ಬ ವ್ಯಕ್ತಿಯನ್ನು ತೋರಿಸಿ ನೋಡೋ ಪ್ರಾಮಾಣಿಕದನಪ್ಪ ಅಂತ ಹೇಳೋದು ಸ್ವತಃ ನೀವು ಇಲ್ಲ ಅನ್ನೋದು ನಿಮಗೂ ಗೊತ್ತದು. ಇದರರ್ಥ ಅದನ್ನು ಛೇದಿಸ್ಬೇಕಂತಲ್ಲ, ಹೇಳ್ಬೇಕಂತಲ್ಲ. ಇಲ್ಲಿ ಕಾರಣ ಏನಪ್ಪ ಅಂದ್ರೆ ಒಬ್ಬ ಯೋಗ್ಯ ನಾಯಕನಾಗಿ ಬರುವಂಥ ವ್ಯಕ್ತಿ ಯತ್ನಾಳ್ ಇವತ್ತು ತಮ್ಮದೇ ಅಂತ ಅನೇಕ ವಿರೋಧವನ್ನು ಕಟ್ಕೊಂಡು ಹೋಗ್ಬಿಟ್ರು. ಯತ್ನಾಳ್ ವಿರೋಧ ಮಾಡಿಕೊಂಡ್ರು, ನಿರಾಣಿ ಅವ್ರನ್ನ ವಿರೋಧ ಮಾಡಿಕೊಂಡ್ರು, ಅವರಿಗೆ ಬಾಯಿ ಬಂದಂಗೆ ಬೈದರು. ನಿರಾಣಿ ಅವ್ರ ಜೊತೆಗೆ ಇನ್ನುಳಿದವರು ದೋಸ್ತಿ ಕೆಡಿಸ್ಕೊಂಡ್ರು. ಮುಸಲ್ಮಾನರ ಜೊತೆ ಒಳ್ಳೆಯ ಸಂಬಂಧ ಇದ್ದು ಅವುಗಳನ್ನ ಕೆಡಿಸ್ಕೊಂಡ್ರು. ಇವತ್ತು ಪೂರ್ತಿ ಪ್ರಮಾಣದಲ್ಲೇ ಒಬ್ಬ ಭಯೋತ್ಪಾದಕತೆ ಮಾತಾಡುವಂಥದ್ದು. ಇವತ್ತು ಸುಹಾಸ್ ಶೆಟ್ಟಿ ಅವ್ರ ಮೇಲೆ ಸಾಕಷ್ಟು ಕೇಸ್ಗಳಿದ್ದಾವೆ, ಇಲ್ಲಂತಲ್ಲ. ಅವ್ರು ಒಳ್ಳೆಯ ವ್ಯಕ್ತಿ ಅಂದ್ರೆ ಮಾಡಲಿ, ಸಪೋರ್ಟ್ ಮಾಡಲಿ, ಅತಿ ಹಿಂದುತ್ವ ತೋರಿಸುವಂಥದ್ದು. ಮತ್ತು ಅದೇ ಕಾಲಕ್ಕೆ ಹಿಂದೂ ಮುಸ್ಲಿಂ ಅತಿ ಮಾಡೋದ್ರಿಂದ ಈ ಎರಡೂ ಮಕ್ಕಳು ನೆಮ್ಮದಿ ಇರಲಿಕ್ಕೆ ಸಾಧ್ಯ ಇಲ್ಲ. ಹಿಂದೂಗಳಲ್ಲಿಯ ಮಕ್ಕಳಾಗಿರ್ಬೋದು, ಮುಸಲ್ಮಾನರಲ್ಲಿಯ ಮಕ್ಕಳಾಗಿರ್ಬೋದು, ನೆಮ್ಮದಿ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇವರು ಈ ದಾಳಿಯಿಂದಾಗಿ ಸಹಜವಾಗಿ ಮುಸಲ್ಮಾನರಲ್ಲಿ ಇವ್ರ ಬಗ್ಗೆ ವೈರತ್ವ ಬೆಳೀತಾ ಹೋಗ್ತದೆ. ಇವ್ರನ್ನ ನಂಬಿದಂಥ ಈ ಸುಹಾಸ್ ಶೆಟ್ಟಿ ಅಂತ ಅನೇಕ ವ್ಯಕ್ತಿಗಳು ತಮ್ಮ ಜೀವನ ಕೊಟ್ಕೊಂಡು ಹೋಗುವಂಥ ಪ್ರಸಂಗ ಬರ್ತದೆ. ನಾಳೆ ಅವ್ರ ತಂದೆ ತಾಯಿಗಳ ಪರಿಸ್ಥಿತಿ ಏನು? ಇವತ್ತು ಸುಹಾಸ್ ಶೆಟ್ಟಿ ಅವ್ರ ತಂದೆ ತಾಯಿ ಪರಿಸ್ಥಿತಿ ಏನು? ಹೌದು, 20 ಲಕ್ಷ ಕೊಟ್ಟಿವಿ, 30 ಲಕ್ಷ ಕೊಟ್ಟಿವಿ, ಏನೋ ಇವತ್ತು ಹೇಳ್ತಾ ಇದ್ದಾರೆ. ದಿನಗಳು ಹೋದಾಗ ಈಗ ಹಿಂದೆ ಸತ್ತಂಥ ಈ ಒಂದು ದಾಳಿಗಳಲ್ಲಿ ಬಲಿ ಅಂತ ಎರಡೂ ಅಷ್ಟು ಸತ್ತಿದ್ದಾರೆ. ಅವ್ರ ಕಡೆಯಿಂದ ಆಗ್ಯದ, ಇವ್ರ ಕಡೆ ಇಬ್ಬರು ಈ ವಿಷಯದಲ್ಲಿ ಏನಪ್ಪ ಅಂತಂದ್ರೆ ಅತಿಯಾಗಿಬಿಟ್ಟಿದ್ದಾರೆ. ಅದರಲ್ಲೂ ಈಗ ನಮ್ಮ ಈಶ್ವರಪ್ಪನವ್ರು ಮಾಡ್ತಿರೋ ಕೆಲಸ ಇವತ್ತು ನಮ್ಮ ಈ ಒಂದು ಯತ್ನಾಳರು ಮಾಡ್ತಾ ಇದ್ದಾರೆ. ಆ ಪೂರ್ಣ ಹಿಂದುತ್ವದಿಂದ ಇಲ್ಲಿ ಏನಾದರೂ ನಿಮ್ಗೆ ಸಾಧಿಸಲಿಕ್ಕೆ ಸಾಧ್ಯ ಇದೆ ಅನ್ನೋದು ಮತ್ತೊಮ್ಮೆ ನಿಂತು ವಿಚಾರ ಮಾಡ್ಕೋವಂಥ ಪ್ರಸಂಗ ಇವತ್ತದ. ಅದಕ್ಕೆ ಇವತ್ತು ಈ ವಿಡಿಯೋ ಮಾಡೋ ಉದ್ದೇಶದಿಂದ ನಿಮ್ಮ ಬಾಯಿ ನಿಮ್ಮನ್ನು ಇವತ್ತು ನಿಮ್ಮ ನಾಲಿಗೆ ನಿಮ್ಮನ್ನು
ಅದೋ ಗದಿಗೆ ಇಳಿಸ್ತಾ ಇದೆ. ಇನ್ನು ಕೆಲವೇ ದಿನಗಳಲ್ಲೋ ಅಥವಾ ಕೆಲವು ತಿಂಗಳುಗಳಲ್ಲಿಯೋ ಪೂರ್ತಿ ಇತಿಹಾಸದ ಪುಟಗಳಲ್ಲಿ ದಾಟಿ ಹೋಗುವಂಥ ವ್ಯಕ್ತಿ ನೀವು ಆದರೂ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ಈಗ ನೀವು ಹಿಡಿತಿರೋಂಥ ಹಾದಿ ಎಲ್ಲಿಯ ಸಮಾಜವನ್ನು ಎತ್ತಿ ಕಟ್ಟಿ ಇನ್ನೊಂದು ಸಮಾಜದಲ್ಲಿ ಎತ್ತಿ ಹೋಗುವಂಥ ಪ್ರಸಂಗ ಮಾಡ್ತಾಯಿದ್ದೀರಿ. ಹಿಂದೂ ತಲೆಯಲ್ಲಿರುತ್ತಂಥ ಮಕ್ಕಳ ತಲೆ ತುಂಬಿ ಅವ್ರನ್ನ ತೊಗೊಂಡು ಹೋಗಿ ಮುಸಲ್ಮಾನರ ಮೇಲೆ ಎತ್ತಿ ಹೋಗುವಂಥದ್ದು. ಆನಂತರ ಅವರು ನಿಮ್ಮಲ್ಲಿ ಎತ್ತಿ ಹೋಗುವಂಥ ಅಲ್ಲಿ ಅವ್ರು ನಡೀತಾವನ್ನ ಕೆಲಸಗಳು ಟಿಟ್ ಫಾರ್ ಟ್ಯಾಟ್ ಇದ್ದೇ ಇರೋದನ್ನು ಕ್ರಿಯೆಗೆ ಪ್ರತಿಕ್ರಿಯೆ ನೀವು ಹೇಳ್ತಾ ಇದ್ದೀರಿ. ಸ್ವತಃ ಮೋದಿ ಅವರು ಹೇಳಿದಂಥದ್ದು ಆ ಪ್ರಸಂಗ ಬೆಳೀತಾ ಹೋದರೆ ಈ ದೇಶದಲ್ಲಿ ನೆಮ್ಮದಿ ಉಳಿಲಿಕ್ಕೆ ಸಾಧ್ಯನಾ? ಈ ದೇಶ ಬೆಳೀಲಿಕ್ಕೆ ಸಾಧ್ಯನಾ? ಈ ದೇಶ ಅಮೇರಿಕಾದ ಮಟ್ಟಕ್ಕೆ ಶ್ರೀಮಂತರಾಗಕ್ಕೆ ಸಾಧ್ಯನಾ? ನಾವೆಲ್ಲ ಹೇಳ್ಕೊಳ್ತೀವಿ ಇಲ್ಲಂತಾರೆ ವಿಶ್ವಗುರು ಆಗ್ತೀವಿ. ಹಾಗೆ ವಾಸ್ತವದಲ್ಲಿ ಅಮೇರಿಕದ ಜನ ಅಮೇರಿಕದ ವಿದ್ಯಾರ್ಥಿಗಳು ಎಷ್ಟು ಜನ ಮನೆ ಕಲಿಲಿಕ್ಕೆ ಬರ್ತಾರೆ ಹೇಳ್ರಿ? ನಮ್ಮ ದೇಶದಲ್ಲ. ಜರ್ಮನಿಯ ಮಕ್ಕಳು ಎಷ್ಟು ಕಲಿಲಿಕ್ಕೆ ಬರ್ತಾರೆ ಹೇಳ್ರಿ? ಮುಂದುವರೆದ ದೇಶಗಳ ಜನ ಎಷ್ಟೋ ಜನ ಬಂದು ಕಲಿತಾ ಇದ್ದಾರೆ ಹೇಳ್ರಿ? ಇವತ್ತು ಚೈನಾಕ್ಕೆ ಹೋಗ್ತಾ ಇದ್ದಾರೆ ಕಲಿಲಿಕ್ಕೆ. ಒಂದು ಕಾಲಕ್ಕೆ ಚೈನಾ ಅತ್ಯಂತ ಹಿಂದುಳಿದ ದೇಶ ಆಗಿತ್ತು, ಅಲ್ಲಿ ಹೋಗೋದಕ್ಕಂದ್ರೆ ಅನಿಸ್ತಾ ಇದ್ರು. ಇವತ್ತು ಚೈನಾದಲ್ಲಿ ಹೋಗಿ ಕಲಿಯೋದಕ್ಕೆ ಪ್ರಯತ್ನ ಮಾಡ್ತಾಯಿದ್ದಾರೆ. ಅದು ನಮ್ಮಲ್ಲೇ ಮುಂದುವರೆದ ದೇಶ ಏನೋ ಬರ್ತಾಯಿಲ್ಲ. ನಮಗಿಂತಲೂ ಕೆಳಗಿದ್ದಂಥ ದೇಶಗಳು ಪಾಪ ಅವು ಅತ್ಯಂತ ದರಿದ್ರದ ಪರಿಸ್ಥಿತಿಯಲ್ಲಿದ್ದಂಥ ದೇಶಗಳು, ಬಡತನದಲ್ಲಿದ್ದಂಥ ದೇಶಗಳು ಮಾತ್ರ ಬರ್ತಾಯಿದ್ದಾರೆ. ಇಲ್ಲ ಇದಕ್ಕಿಂತ ಕನಿಷ್ಠವಾದ ಪರಿಸ್ಥಿತಿ ಇದೆ. ಇದು ಆಫ್ರಿಕಾ ಖಂಡದ ದೇಶಗಳಾಗಿರ್ಬೋದು, ಏಷ್ಯಾದ ಹಿಂದುಳಿದ ದೇಶಗಳಾಗಿರ್ಬೋದು, ಅಲ್ಲಿ ಕೆಲವು ಜನ ಬರ್ತಾರೆ. ಆದರೆ ನಮ್ಮ ದೊಡ್ಡವರು ಅಂತಲ್ಲ. ಅಮೇರಿಕೆಯ ಅಲ್ಲಿ ವಿದ್ಯಾರ್ಥಿಗಳು ಬಂದು ಕಲಿಯುವಂಥ ವಾತಾವರಣ ಆಗಬೇಕು, ಅಥವಾ ಆರ್ಥಿಕವಾಗಿ ನಾವು ನಿಜವಾಗಿಯೂ ಕೈಗಾರಿಕೆಗಳನ್ನ ಬೆಳೆಸ್ಕೊಂಡು ಹೋಗುವಂಥದ್ದಾಗಬೇಕು. ಇದ್ರ ಬಗ್ಗೆ ಏನೂ ಚಿಂತನೆ ಇಲ್ಲಲ್ರಿ ನಮ್ಮ ಯತ್ನಾಳ್ ನಿಜವಾಗಿ ಇವತ್ತು ಕೃಷಿ ವಲಯದಿಂದ ಬಂದಂಥವ್ರು. ಕೃಷಿಕರಿಗೆ ಮಾರ್ಕೆಟ್ ಬೇಕು ಅನ್ನುವಂಥದ್ದು ಸ್ವತಃ ಗೊತ್ತಿದ್ದಂಥದ್ದು. ಮಾರ್ಕೆಟ್ ಇಲ್ಲದೆ ಎಷ್ಟೋ ಕೃಷಿಕರು ದಿನಕ್ಕೆ ಬರೀ 27 ರೂಪಾಯಿ ಸಂಬಳ ತೊಗೊಳ್ತಾರಪ್ಪ ಅಂತೇಳಿ ಸ್ವತಃ ನೀವು ಪಾರ್ಲಿಮೆಂಟ್ದಲ್ಲಿ ನಿಮ್ಮವರ ಹೇಳಿಕೆ ಕೊಟ್ಟಿದ್ದದ. ಈ ಪರಿಸ್ಥಿತಿಯಲ್ಲಿ ರೈತನ ಪರಿಸ್ಥಿತಿ ಅದ, ಬಿದ್ದವ್ರ ಪರಿಸ್ಥಿತಿ ಅದ, ಹೊಟ್ಟೆ ಇಟ್ಟಿಲ್ದವ್ರ ಪರಿಸ್ಥಿತಿ ಅದ. ಇದ್ರ ಬಗ್ಗೆ ನೀವು ಮಾತಾಡೋದು ಬಿಟ್ಟು ಎದ್ದ ತಕ್ಷಣ ಬಾಯಿಗೆ ಬಂದಂಗೆ ನಿಮ್ಮ ಜೊತೆಗಾರರು ಬೈತೀರಿ. ಮತ್ತು ಈ ಸುಹಾಸ್ ಶೆಟ್ಟಿ ಅಂತಹ ರೌಡಿ ಶೀಟರ್ ಸ್ವತಃ ನಿಮ್ಮ ಸರ್ಕಾರದಲ್ಲಿದ್ದಾಗ ರೌಡಿ ಶೀಟರ್ ಇದು ಮಾಡಿದ್ದು. ನೀವು ಮತ್ತೊಮ್ಮೆ ಹುಟ್ಟಿ ಬಾಪ ಅಂತ ಹೇಳ್ತೀರಿ, ಅವ್ರಿಗೆ ಮತ್ತೊಂದು ಹೇಳ್ತಾ ಇದ್ದೀರಿ. ಮುಸಲ್ಮಾನ ಜನರಿಗೆ ನಿಮ್ಮ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದೀರಿ. ಇವೆಲ್ಲ ನಿಮ್ಮನ್ನು ಒಬ್ಬ ಯೋಗ್ಯ ನಾಯಕ ಆಗಿ ಬೆಳಿಬೇಕಂತ ಈ ಸಂದರ್ಭದಲ್ಲೇ ಕೇವಲ ಒಂದು ಈರ್ಷೆ ನಿಮಗೆ ಮಂತ್ರಿಗಿರಿ ಕೊಡಲಿಲ್ಲ ಕಾರಣಕ್ಕೂ ಮತ್ತವ ಕಾರಣಕ್ಕೂ ವಿಜಯೇಂದ್ರ ಅವ್ರ ವಿರುದ್ಧ ನೀವು ನಿರಂತರವಾಗಿ ಅವ್ರ ವಿರುದ್ಧ ಕತ್ತಿ ಮಸದ್ರಿ. ಅವ್ರ ಮೇಲೆ ವಿರೋಧ ಇದ್ದಂಥವ್ರು ನಿಮ್ಮ ಬೆಂಬಲಕ್ಕೆ ನಿಂತರು. ಆ ಸಂದರ್ಭದಲ್ಲಿ ನಂತರದಲ್ಲಿ ನಿಮ್ಮನ್ನು ಉಚ್ಚಾಟನೆ ಮಾಡಿದಾಗ ಯಾರೊಬ್ಬರಾದ್ರೂ ಬಂದ್ರ ನಿಮ್ಮ ಜೊತೆಗೆ? ಯಾರೂ ಬರಲಿಲ್ಲ, ಏಕಾಂಗಿ ಆದರೆ. ಇವತ್ತು ನೋಡ್ರಿ ಈಶ್ವರಪ್ಪನವ್ರು ಏಕಾಂಗಿ ಆಗಿದ್ದಾರೆ. ಒಳ್ಳೆಯ ನಾಯಕರಿದ್ದಂಥವ್ರು, ಒಳ್ಳೆ ಪ್ರಯತ್ನ ಮಾಡಿ ಮೇಲೆ ಬಂದಂಥವ್ರು, ಕೆಳ ಸಮುದಾಯ ಬಂದವರು ಈಶ್ವರಪ್ಪನವರು. ನೀವು ಸಹಿತಲ್ಲೇ ಒಂದು ನಮ್ಮ ಪಂಚಮಸಾಲಿಯಲ್ಲಿನೂ ಒಬ್ಬ ನಾಯಕರಾಗಿ ಮೇಲೆ ಬಂದಂಥವ್ರು. ಹೇಗಿರಬೇಕಾಗಿತ್ತು? ಇಡೀ ಸಮುದಾಯವನ್ನು ಹೇಗೆ ನಿಮ್ಮ ತೆಕ್ಕಿಗೆ ತೆಗೆದುಕೊಂಡು ವಿಶ್ವಾಸ ತೆಗೆದುಕೊಂಡು ಎಲ್ಲರನ್ನೂ ಒಕ್ಕಟ್ಟಿನಿಂದ ನಿಲ್ಲಿಸಬೇಕಾಗಿತ್ತು. ಈ ಒಂದು ಪಂಚಮಸಾಲಿ ಮಕ್ಕಳಿಗೆ ಏನಾದರೂ ಏನು ಮಾಡಲಿಕ್ಕೆ ಸಾಧ್ಯದ? ಹೋರಾಟಗಳು ಮಾಡಬೇಕಾಗಿತ್ತು. ಅದನ್ನೆಲ್ಲ ಬಿಟ್ಟುಕೊಂಡು ಇವತ್ತು ಪಂಚಮಸಾಲಿ ಅಷ್ಟಲ್ಲ, ಇಡೀ ಎಲ್ಲ ಸಮುದಾಯ ಹಿಂದೂ ಅಂತ ನೀವು ಹೇಳಿದ್ರಿ, ಹಿಂದೂ ಸಮುದಾಯ ಎಲ್ಲ ಮಕ್ಕಳು ಉದ್ಯೋಗ ಕೊಡಿಸೋ ಕೆಲಸ ಮಾಡಬೇಕಾಗಿತ್ತು. ಅದು ಬಿಟ್ಟು ಮುಸಲ್ಮಾನ ಹುಡುಗರು ಕೊಲ್ರಿ ಮಾಡ್ರಿ ಮಾಡುವಂಥ ವಿದ್ಯಾರ್ಥಿಗಳಿಗೆ, ಅಪರಾಧಿಯ ಕೆಲಸಗಳು ಮಾಡುವಂಥ ಅಭ್ಯರ್ಥಿಗಳಿಗೆ ಅಥವಾ ಜನಕ್ಕೆ ನೀವು ಪ್ರೋತ್ಸಾಹ ನೀಡ್ತಾ ಬಂದು ಇವತ್ತು ಯಾವ ಹಂತಕ್ಕೆ ಬಂತಪ್ಪ ಅಂದರೆ ಯತ್ನಾಳ್ ಅಂದ್ರೆ ಏನಪ್ಪ ಅವಪ್ಪ ಬೆಂಕಿಗಳು ಮನುಷ್ಯ, ಅವನಲ್ಲಿ ಏನಿಲ್ಲಪ್ಪ ಮನುಷ್ಯ ಈಗ ಮಾತಾಡ್ತಾ ಹೋಗ್ತಾ ಇರ್ತಾನೆ ಅನ್ನುವಂಥ ನಿಮ್ಮ ಬದುಕನ್ನು ನೀವು ಕಟ್ಕೊಂಡಿದ್ದೀರಿ. ನಿಮ್ಮ ಮಕ್ಕಳನ್ನೆಲ್ಲ ಸುಭದ್ರವಾಗಿ ಸುರಕ್ಷಿತವಾಗಿ ಇಟ್ಕೊಂಡಿದ್ದೀರಿ. ಅದರಲ್ಲಿ ಎರಡು ಮಾತಿಲ್ಲ. ಮಕ್ಕಳಿಗೆ ಸಕ್ಕರೆ ಕಾರ್ಯಕ್ರಮ ಹಾಕಿಬಿಟ್ಟಿದ್ದೀರಿ, ವಿಜಯಪುರದಲ್ಲಿ ಸಾಕಷ್ಟು ಅನುಕೂಲಗಳು ಮಾಡಿದ್ದೀರಿ. ಅದೆಲ್ಲ ಸರಿ. ನಿಮ್ಮ ಕುಟುಂಬವನ್ನು ಯಾವ ರೀತಿ ಪ್ರೀತಿಸ್ತೀರಿ? ಅದೇ ರೀತಿ ಹಿಂದೂ ಮಕ್ಕಳನ್ನ ಪ್ರೀತಿಸುವಂಥ ಕೆಲಸ ಮಾಡಬೇಕಾಗಿತ್ತು. ಅವ್ರನ್ನ ನೀವು ಬಡದಾಡೋದಕ್ಕೆ ಮತ್ತದಕ್ಕೂ ಅಪರಾಧಿ ಕೆಲಸಗಳು ಹೆಚ್ಚ ನೀವು ಅವರಿಗೆ ಒಂದು ಶಹೀದ್ ಅಥವಾ ಒಂದು ಹುತಾತ್ಮದ ಪಟ್ಟವನ್ನು ಕಟ್ಟಿ ಅವರು ಇದರ ಮೇಲೆ ನೀವು ರಾಜಕೀಯ ಮಾಡಿ ಬೆಳಿಬೇಕು ಅನ್ನುವಂಥ ಒಂದು ಏನು ಪ್ರಯತ್ನ ಇವತ್ತು ಮಾಡ್ತಾಯಿದ್ದೀರಿ. ಈ ಪ್ರಯತ್ನ ನಿಜವಾಗಿಯೂ ಆ ಕುಟುಂಬಗಳು ಯಾರು ಇವತ್ತು ತಮ್ಮನ್ನು ತಾವು ಬಲಿ ಕೊಟ್ಕೊಂಡಿದ್ದಾರೆ ಹುಡುಗರು, ಅವ್ರ ಕುಟುಂಬಗಳು ಇವತ್ತು ಪರಿಸ್ಥಿತಿ ಏನದು ಹೋಗಿ ನೋಡಿ ಬನ್ನಿರಿ ಏನು ಪರಿಸ್ಥಿತಿ ಅಂತೇಳಿ. ಅವ್ರ ತಂದೆ ತಾಯಿಗಳದು ಮಣ್ಣೂರದವರು ಈಗ ಅನೇಕರು ತಿಳ್ಕೊಂಡಿದ್ದಾರೆ ಪಾಪ. ಆ ಭಾಗದಲ್ಲೇ ಕರಾವಳಿ ಬೆಲ್ಟದಲ್ಲಿ ಅಂತೂ ಬ್ರೈನ್ ಆದಂಗೆ ಆಗಿ ಹೋಗ್ಬಿಟ್ಟದು. ಆ ಮಕ್ಕಳ ಪರಿಸ್ಥಿತಿ ಎತ್ತ ಧರಿ ಅತ್ತ ಪುರಿ ಬಿಡಲಿಕ್ಕೆ ಬರೋದು ಹಿಡಲಿಕ್ಕೆ ಬರೋದಿಲ್ಲ. ಒಮ್ಮೆ ಎಂಟ್ರಿ ಆಯ್ತಪ್ಪ ಅಂದರೆ ಈ ಒಂದು ಮೂಲಭೂತ ವಾತಾವರಣದಲ್ಲೇ ಹೊರಗೆ ಬರೋದು ಭಾಳ ಕಷ್ಟ. ಅದು ಮತ್ತೆ ಹೋದ್ರೆ ನೀವು ಹಾಕ್ತಾಯಿದ್ದೀರಿ, ಮತ್ತೆ ಇದು ಮಾಡ್ತಾಯಿದ್ದೀರಿ. ಇದರಿಂದಾಗಿ ನಮ್ಮ ಸರ್ಕಾರ ಆದ್ರ ಸಹಿತ ಇವ್ರ ಬಗ್ಗೆ ಒಂದಿಷ್ಟು ಎಚ್ಚರಿಕೆ ವಹಿಸಿ ಇವ್ರಿಂಥ ಪ್ರಚೋದನಾತ್ಮಕ ಮತ್ತು ಜಗಳ ಹಚ್ಚುವಂಥ ಭಾಷೆ ರೀ, ಅದನ್ನು ತಡಿಬಾರ್ದು ಯಾಕೆ ಅಂತ ನೀವು ಅನ್ಬೋದಿಲ್ಲ. ಇವ್ರನ್ನ ತಡೆದರೆ ಕೇಸ್ ಹಾಕಿರೋ ಮಾತು ಪಡೆದಾಳೆ ಬರ್ತಾರೆ, ಹೊರ ಮಾತು ಬೆಳೀತಾರೆ, ನಿಮ್ಮಲ್ಲಿ ಇರ್ಬೋದು. ಆದರೆ ಇದರಿಂದ ಎಷ್ಟು ಜನ ಅಮಾಯಕ ಮಕ್ಕಳು ತಮ್ಮನ್ನು ತಾವು ಬಲಿ ಕೊಟ್ಕೊಂಡು ಪ್ರಸಂಗ ಬರ್ತದೆ. ಮೊದಲು ಉದ್ಯೋಗ ಇರಲಿಲ್ಲ, ನಿರುದ್ಯೋಗದ ಅಲ್ರಿ ಯತ್ನಾಳ್ ಎಲ್ಲರಿಗೂ ಉದ್ಯೋಗ ಕೊಡುವಂಥ ಒಂದು ಪ್ರಯತ್ನ ಯಾಕೆ ಮಾಡಬಾರ್ದಾಗಿತ್ತು? ಕೃಷಿಯಲ್ಲಿ ಅದಲ್ರಿ ಅದು. ನೀವು ಅಷ್ಟೇ ಕೊಡೋದಲ್ಲ, ವ್ಯವಸ್ಥೆಗೆ ತರುವಂಥದ್ದು. ನಿಮ್ಮ ಮೋದಿಯವರಿಗೆ ಬೆನ್ನತ್ತೆ ಮಿನಿಮಮ್ ಪ್ರೈಸ್ ರೇಟ್, ಸಪೋರ್ಟಿಂಗ್ ಪ್ರೈಸ್ ಕೊಡಿಸುವಂಥ ಪ್ರಯತ್ನ ಯಾಕೆ ಮಾಡಲಿಲ್ಲ?
ಇಂಥವೆಲ್ಲ ಯಾಕೆ ಹೋರಾಟಕ್ಕೆ ತೆಗೆದುಕೊಳ್ಳಿಲ್ಲ? ಅದೆಲ್ಲ ಬಿಟ್ಟು ಎದ್ದ ತಕ್ಷಣ ಬೆಂಕಿಗಳು ಮಾತಾ ಹಿಂದೂಗಳ ಮೇಲೆ ಮುಸ್ಲಿಮ್ರ ಎತ್ತಿ ಕಟ್ಟೋದು, ಮುಸ್ಲಿಮ್ರನ್ನ ಹಿಂದೂಗಳ ಮೇಲೆ ಎತ್ತಿ ಕಟ್ಟುವಂಥದ್ದು, ಜಗಳ ಹಚ್ಚುವಂಥದ್ದು, ಈ ಮಟ್ಟಕ್ಕೆ ನೀವು ಒಬ್ಬ ಕ್ರಿಮಿನಲ್ ಮಟ್ಟಕ್ಕೆ ಬಂದು ನಿಲ್ತಾ ಇದ್ದೀರಿ. ಮತ್ತು ಒಬ್ಬ ಕ್ರೈಮನ್ ಹಿಂದೆ ಇನ್ನೊಬ್ಬ ಅದಕ್ಕೆ ಪರಿಶೋಧನೆ ಮಾಡೋ ನಾವು ಕ್ರಿಮಿನಲ್ ಆಗ್ತಾನೆ, ಅಫೆಂಡರ್ ಆಗ್ತಾನೆ ಅನ್ನೋದು ನೀವು ತಿಳ್ಕೊಬೇಕಾಗ್ತದೆ. ಇದನ್ನು ಸಿಟ್ಟಿನ ಬರದಲ್ಲಿ ಏನೇನೋ ಮಾತಾಡಿ ಇವತ್ತು ನೀವು ಒಬ್ಬ ಏನಪ್ಪ ಅಂದ್ರೆ ಈ ಅಪರಾಧಿಗಳನ್ನು ತಯಾರು ಮಾಡುವಂತಹ ಲೀಡರ್ ಆಗ್ತಾ ಇದ್ದೀರಾ. ಇದಕ್ಕೆ ಏನಾದರೂ ತಡೆ ತರಲಿಕ್ಕೆ ಸಾಧ್ಯ ಇದನ್ನು ಸರ್ಕಾರದಿಂದ? ಯತ್ನಾಳರ ಬಾಯಿಗೆ ಬೀಗಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ತಿಳಿಸುವಂಥ ಪ್ರಯತ್ನ ಏನಾದರೂ ಮಾಡಲಿಕ್ಕೆ ಸಾಧ್ಯದನ? ಸ್ವತಃ RSS ಆದರೂ ಈ ಪ್ರಮಾಣದಲ್ಲಿ ಮಾತಾಡೋದಿಲ್ಲ ಅನ್ನೋದು ನಾವು ನೋಡಿದ್ವಿ. ಇದೇ ಇಲ್ಲಂತಲ್ಲ, ಅಲ್ಲೂ ಸಹ ಸಾಕಷ್ಟು ಅದ. ಬಟ್ ಆದರೂ ಅವ್ರು ಓಪನ್ ಆಗಿ ಮಾತನಾಡೋದು ಇತ್ತೀಚೆಗೆ ಅಧಿಕಾರಕ್ಕಾಗಿ ಆದರೂ ಅನೇಕರು ತಮ್ಮ ನಾಲಿಗೆಗಳನ್ನ ಹೆಡ್ಸಿಟ್ಟಂದ ಸಾವಧಾನದಿಂದ ಮಾತಾಡುವಂಥ ಪ್ರಸಂಗ ಬರಲಿಕ್ಕತ್ತದ ಅನ್ನೋದು ಇಲ್ಲಿ ಗಮನಿಸಬೇಕಾಗ್ಯದ. ಇನ್ನೊಂದು ಮಾತನ್ನು ಕೊನೆಯದು ಹೇಳೋದಿಷ್ಟ, ಸರ್ವೆಗಳು ನಡೀತಾ ಇದ್ದಾವೆ. ಈ ಸರ್ವೆಗಳು, ಜಾತಿ ಸರ್ವೆಗಳು ನಿಶ್ಚಿತವಾಗಿಯೂ OBC, ದಲಿತ, ಆದಿವಾಸಿ ಮತ್ತು ಮುಸ್ಲಿಮ್ಸ್ ಕೂಡಿದ್ರೆ ಈ ದೇಶದ ಅಧಿಕಾರ ನಿಶ್ಚಿತವಾಗಿ ಹಿಡಿತಾವೆ ಅನ್ನೋದು ಎರಡು ಮಾತಿಲ್ಲ. ಇದನ್ನು ಮೊದಲ ಈ ಲಿಂಗಾಯತರನ್ನು ತಿಳ್ಕೊಳ್ಳುವಂತಹ ನಾವೆಲ್ಲರೂ ಎಚ್ಚರಿಕೆಯಿಂದ ಹೆಜ್ಜಿಡಬೇಕಾಗ್ಯದ. ಯಾಕಂದರೆ ಎಲ್ಲರೂ ವಿಶ್ವಾಸ ಗಳಿಸಿದ್ರೆ ಮಾತ್ರ ನಾಯಕ ಉಳಿಯೋಕ್ಕೆ ಸಾಧ್ಯದ. ಇಲ್ಲಾಂದರೆ ಇವರೆಲ್ಲರೂ ಎದ್ದು ನಿಂತರಪ್ಪ ಅಂದ್ರೆ ಮುಂದುವರೆದ ನಾಯಕರು ಉಳಿದು ಭಾಳ ಕಷ್ಟ ಅನ್ನೋದು ಅಷ್ಟ ಸತ್ಯ ಅಂತ ಹೇಳ್ತಾ. ಯಾಕಂದರೆ ಈ ಜನಗಣತಿ, ಜಾತಿ ಗಣತಿ ನಿಶ್ಚಿತವಾಗಿಯೂ ನಮ್ಮ ದೇಶದಲ್ಲಿ ಯಾರು ಎಷ್ಟೆಷ್ಟಿದ್ದಾರೆ ಮತ್ತು ಅವ್ರಿಗೆ ಏನು ಬೇಕಾಗಿದೆ, ಶಿಕ್ಷಣ ಎಷ್ಟು ಮಟ್ಟಿಗಿದೆ ಅದನ್ನು ಮಾಡ್ತಾ ಇದ್ದಾರೆ. ಅದು ಗೊತ್ತಾಯ್ತು ಅಂದ್ರೆ ಅದೆಲ್ಲ ಯಾಕೆ ಜನ ನಿಮ್ಮ ವಿರುದ್ಧ ಷರತ್ತು ನಿಲ್ಲಬಾರ್ದು, ಒಮ್ಮೆ ವಿಚಾರ ಮಾಡಿ ನೋಡ್ರಿ ಅಂತ ಹೇಳ್ತಾ, ಯತ್ನಾಳರು ತಮ್ಮನ್ನು ತಾವು ತಿದ್ದುಕೊಳ್ಳೋದು ಭಾಳ ಯೋಗ್ಯ ಅನ್ನುವಂಥ ಮತ್ತೊಮ್ಮೆ ಮಾತನ್ನು ಹೇಳ್ತಾ, ಇದು ಅವರಿಗೆ ಲೈಕ್ ಆಗದೇ ಇರ್ಬೋದು ಅಥವಾ ಅವ್ರ ಫಾಲೋವರ್ಸ್ಗೂ ಲೈಕ್ ಆಗದೇ ಇರ್ಬೋದು. ಬಟ್ ವಾಸ್ತವ ಸತ್ಯ ಏನಪ್ಪ ಅಂತಂದ್ರೆ ಆದಷ್ಟು ಇಲ್ಲೇ ಶಾಂತಿ, ನೆಮ್ಮದಿ, ಶಿಕ್ಷಣ ಎಲ್ಲರೂ ಸಿಗುವಂಥ ವ್ಯವಸ್ಥೆಗೆ ನಮ್ಮ ಯತ್ನಾಳರು, ಪ್ರಬುದ್ಧ ನಾಯಕರು ಯತ್ನಾಳರು ಗಟ್ಟಿಯಾಗಿ ನಿಲ್ಲಿ ಅಂತ ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಆಗೋದನ್ನು ನಿಲ್ಲಿಸಿ ಹೋಗಬೇಡ್ರಿ. S60 ನ್ಯೂಸ್ ಇದು ಸತ್ಯದ ಕೈಗರಣಿ. ವಂದನೆಗಳು.